ದೇವಸ್ಥಾನಕ್ಕೆ ಹೋಗಿ ಗಂಟೆ ಹೊಡೆಯೋದೇನು ನಾನು ಬಂದಿದ್ದೀನಿ ನೋಡು ಮಲ್ಕೊಂಡಿದ್ರೆ ಅಂತ. ಇದೆಲ್ಲ ತಪ್ಪು ಮಾಹಿತಿಗಳು. ಅದಕ್ಕೆ ನಮಗೆ ನೆಮ್ಮದಿಯಾಗಿ ನಿದ್ದೆ ಬರ್ತಾ ಇಲ್ಲ, ಊಟ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಇವೆಲ್ಲವೂ ಯಾಕೆ ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ನಮಗೆ ಶ್ರೇಷ್ಠವಾದ ಬದುಕಿನ ಮೌಲ್ಯಗಳೇ ಗೊತ್ತಿಲ್ಲ. ಯಾರ್ದೋ ಮನೆ ನೋಡಿ ಬದುಕ್ತೀವಿ, ಯಾರನ್ನೋ ಮದುವೆ ಮಾಡ್ಕೊಂಡು ಅಂತ ನಾವು ಮದುವೆ ಮಾಡ್ಕೊಳಕ್ಕೆ ಹೋಗ್ತೀವಿ, ಯಾರೋ ಗಂಡು ಮಗು ಆಯಿತು ಅಂದ್ರೆ ಇವ್ರು ಗಂಡು ಮಗು ಮಾಡ್ಕೊಳ್ಳೋಕ್ಕೆ ನಾವು ಬದುಕೆಲ್ಲ ಬೇರೆಯವ್ರಿಗೋಸ್ಕರನೇ, ನಮಗೋಸ್ಕರ ನಾವು ಯಾರೂ ಬದುಕ್ತಾನೇ ಇಲ್ಲ. ಅದು ಬದುಕಿದ್ರೆ ನಾವಿದೆಲ್ಲ ನಮಗೆ ಬೇಕಾಗಿಲ್ಲ. ಈ ದೇವರ ಮನೆಯ ರಹಸ್ಯವನ್ನು ಒಂದಂತೂ ತಿಳ್ಕೋಬೇಕು. ಯಾಕೆ ಇದೆಲ್ಲ ವಿಚಿತ್ರದಲ್ಲಿ ಇದೊಂದು ಕೊನೆ ಭಾಗ ಹೇಳ್ಬಿಡ್ತೀನಿ. ದೇವರ ಮನೆಗೆ ಬೇಕಾ ಅಂತಕ್ಕಂಥದ್ದಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅದನ್ನ ಏನದು ನಮ್ಮ ಭಾಷೆಯಲ್ಲಿ ಏನದು ಅಂದರೆ, ಅಮ್ಮ ಮನೆಯ ಒಳಗಡೆ ಇರುವಂಥ ದಿಕ್ಕುಗಳು ಬೇಕಾ ಬೇಡವಾ? ಬೇಕು. ಮನೆಯ ಹೊರಗಿನ ದಿಕ್ಕು ಬೇಕಾ ಬೇಡವಾ? ಬೇಕು. ಇದು ಎರಡಕ್ಕೂ ತೊಂದರೆ ಆಗತ್ತೆ ಈ ದೇವ್ರ ಮನೆಯಿಂದ.